ಈ ಮನುಷ್ಯನಿಗೆ ಎಷ್ಟೇ ಇದ್ದರೂ ಕೂಡ ಜೀವನದಲ್ಲಿ ಒಂದು ತೃಪ್ತಿನೇ ಇರೋದಿಲ್ಲ, ಬೇಕು 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 ಅಂತಲೇ ಅಂದ್ಕೊತಾ ಇರ್ತಾನೆ. ಕೊನೆಗೆ ಅದು ಏನೂ ಕೂಡ ಸಿಗೋದಿಲ್ಲ. ಆ ಥರ ಜೀವನವನ್ನು ಅಂತ್ಯವನ್ನು ಮಾಡ್ಕೊತಾನೆ. ಹೀಗೆ ನವಿಲು ಮತ್ತು ಮೀನು ಎರಡೂ ಕೂಡ ತುಂಬ ಫ್ರೆಂಡ್ ಆಗಿರ್ತವೆ. ಅದನ್ನು ನೋಡಿದಂಥ ಒಬ್ಬ ಬೇಟೆಗಾರ ನವಿಲನ್ನು ಹಿಡ್ಕೊಂಬಿಡ್ತಾನೆ. ಹೋಗಿ ನವಿಲನ್ನು ಹಿಡ್ಕೊಂಡಾಗ ಆ ಮೀನು ಹೇಳುತ್ತೆ, ನೀನು ಆ ನವಿಲನ್ನು ಬಿಟ್ಟರೆ ನಿನಗೆ ಒಂದು ಮುತ್ತನ್ನು ತೊಗೊಂಬಂದು ಕೊಡ್ತೀನಿ ನೀರಿನೊಳಗಡೆಯಿಂದ ಅಂತಬಿಟ್ಟು ಹೇಳ್ತದೆ. ಸರಿ, ಬೇಟೆಗಾರ ಅದನ್ನು ಬಿಟ್ಬಿಡ್ತಾನೆ. ಅದು ಮುತ್ತನ್ನು ತೊಗೊಂಬಂತು ಕೊಡ್ತದೆ. ಸರಿ, ಮನೆಗೆ ಹೋಗ್ತಾನೆ. ನವಿಲು ಹಾರಿ ಹೋಗುತ್ತೆ. ಸರಿ, ಮತ್ತೆ ಇನ್ನೊಂದು ದಿವಸ ಏನು ಮಾಡ್ತಾನೆ ಅವನು, ದುರಾಸೆಯಿಂದ ಮತ್ತೆ ಬಂದು ಮೀನಿಗೆ ಹೇಳ್ತಾನೆ, ನೋಡು, ನೀನು ಇನ್ನೊಂದು ಮುತ್ತನ್ನು ತೊಗೊಂಬಂದು ಕೊಟ್ಟರೆ ನಾನು ಇನ್ನು ಯಾವತ್ತೂ ಕೂಡ ನವಿಲಿನ ತಂಟೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಮೀನು ಹೇಳುತ್ತೆ, ಹೌದಾ, ಸರಿ, ಹಾಗಾದರೆ ನಾನು ಇನ್ನೊಂದು ಮುತ್ತನ್ನು ತರಬೇಕು ಅಂದರೆ ಆ ಮುತ್ತನ್ನು ಕೊಡು ಅಂತ ಹೇಳ್ಬಿಟ್ಟು ಮ್ಯಾಚಿಂಗ್ ನೋಡೋದಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಇಸ್ಕೊಳುತ್ತೆ. ನೀರೊಳಗಡೆ ಹೋಗಬೇಕಾದ್ರೆ ಅದು ಹೇಳುತ್ತೆ, ನೀನು ಮನುಷ್ಯರು ಹೀಗೇ ತೃಪ್ತಿ ಇರೋದಿಲ್ಲ ಜೀವನದಲ್ಲಿ, ನೀನು ಬಂದೇ ಬರ್ತೀಯಾ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ನಾನು ನವಿಲನ್ನು ತುಂಬ ದೂರ ಹೋಗೋದಕ್ಕೆ ಹೇಳಿಬಿಟ್ಟೆ, ಅದು ಹಾರಿ ಹೋಗಿಬಿಟ್ಟಿದೆ. ನೀನು ದುರಾಸೆಯನ್ನು ಪಡ್ತೀಯಾ ಅಂತ ನನಗೆ ಗೊತ್ತಿದ್ದರಿಂದನೇ, ಈ ಮನುಷ್ಯರು ನೀವು ತುಂಬ ಅತೃಪ್ತಿಯವರು ಅಂತ ಹೇಳ್ಬಿಟ್ಟು ಗೊತ್ತಿದ್ದರಿಂದನೇ ನಾನು ಆ ಥರ ಮಾಡಿದ್ದೀನಿ. ನಿನಗೆ ಯಾವ ಮುತ್ತನ್ನು ಕೂಡ ಕೊಡೋದಿಲ್ಲ, ಹೋಗು ಅಂತ ಹೇಳ್ಬಿಟ್ಟು ಆ ಮುತ್ತನ್ನು ಕೂಡ ಒಳಗಡೆಗೆ ತೊಗೊಂಡೋಗಿಬಿಡುತ್ತೆ. ಇದೇ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ನಾವು ಕೂಡ ಅನುಭವಿಸ್ತೀವಿ. ಮತ್ತೆ ಬೇಕು ಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಏನು ಸಿಗದಲ್ಲೇ ಜೀವನವನ್ನು ಹಾಳು ಮಾಡ್ಕೊತೀವಿ.